ನೆಕ್ಸ್ಟ್ ಅಣ್ಣವರೆಲ್ಲ ಅದಕ್ಕೆ ಎಲ್ಲರೂ ಕೂಡ ಮಚ್ಚ ಕೇಳಿಸಿ ಪ್ರೋಗ್ರಾಮ್ ಹಲೋ, ನಮ್ಮ ಸ್ಥಳೀಯರು ಹಿರಿಯ ಕಬಡ್ಡಿ ಆಟಗಾರರು ಶ್ರೀನಿವಾಸನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಹಲೋ, ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಆಟಗಾರ ಜರ್ಸಿ ನಂಬರ್ 1 ಉತ್ತಮವಾದ ದಾಳಿ, ತಂಡಕ್ಕೆ 1 ಅಂಕ. ಕಾಡುಗುಡಿ ಯುವ ಆಟಗಾರನಿಂದ ದಾಳಿ, ಕಿರಿಯ ಅನುಭವಿ ಆಟಗಾರ ಏನ್ ಕೇಳ್ದೋ ಏನ್ ಹೇಳ್ದ ಏನ್ ಕೇಳಿದ ಯಾರಿಗೆ ಕೇಳು ಅಂತೇಳಿ ಅಂತ ಕೇಳು ಅಣ್ಣ. ಮತ್ತೆ ಉತ್ತಮ ಟ್ಯಾಕಲ್ಗೆ ಎತ್ತ ತಂಡಕ್ಕೆ 2 ಅಂಕ. ಚಾಮರಾಜಪೇಟೆ ತಂಡಕ್ಕೆ ಥರ್ಡ್ ರೈಡ್ ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ. ತಂಡಕ್ಕೆ ಅಂಕ ತರಲೇಬೇಕಾದ ಅವಶ್ಯಕತೆ. ಉತ್ತಮವಾದ ದಾಳಿ, 1 ಬೋನಸ್ ಅಂಕ ಕಾಡುಗೋಡಿ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಸಾಗರ್ ಜರ್ಸಿ ನಂಬರ್ 3 ನರೇಶ್. ಈಗ ಕಾಮೆಂಟ್ರಿಯಲ್ಲಿ ಕೊಂಚ ಬದಲಾವಣೆ. ಧನ್ಯವಾದಗಳು ನಾಗಣ್ಣ ಅವರಿಗೆ, ಥ್ಯಾಂಕ್ ಯು. ಇಬ್ಬರ ಡಿಫೆನ್ಸ್ ನಡುವೆ ಟ್ಯಾಕಲ್ ಯತ್ನ, ಮತ್ತೊಂದು ಅಂಕ. ಕಾಡುಗುಡಿ ಯುವ ಆಟಗಾರನಿಂದ ದಾಳಿ, ಉತ್ತಮವಾದ ದಾಳಿ, ಕಾಡುಗೋಡಿ ತಂಡಕ್ಕೆ ಮತ್ತೊಂದು ಅಂಕ. ಹೊಡಿತಾನೆ ರೋಷನ್ ಕ್ಯಾಚು. ಮತ್ತೆ ಚಾಮರಾಜಪೇಟೆ ಜರ್ಸಿ ನಂಬರ್ 1 ಯುವ ಆಟಗಾರನಿಂದ ದಾಳಿ, ಇಬ್ಬರ ಡಿಫೆನ್ಸ್ ನಡುವೆ ಉತ್ತಮವಾದ ಟ್ಯಾಕಲ್ಗೆ ಯತ್ನ, ಮತ್ತೊಂದು ಅಂಕ ಚಾಮರಾಜಪೇಟೆ ತಂಡಕ್ಕೆ. ಟೈಮ್ ಔಟ್ ಗೋಸ್ ಟು ಕಾಡುಗೋಡಿ.
ಊಟ ಮಾಡ್ಕೊಂಡು काम ಸ್ವಲ್ಪ ಕೊಟ್ಟು ಸ್ವಾಮಿ ವಿವೇಕಾನಂದ ಹೆಂಗೆ ಅದು ಹೇಳಿದೆ ಆಗೋದು ಎರಡಲ್ಲಿ ಮೂರಲ್ಲ ಅಪ್ಪ ಗಡಿ ಅವ್ರು ಹಿಂಗೆ ಬರಲ್ಲ ಚಾಮರಾಜಪೇಟೆ ಈಗ ಎರಡು ಈ ಸಲ ನೋಡಪ್ಪ ಪಕ್ಕ 2 ಪಾಯಿಂಟ್ ಒಂದ ತಾಗುತ್ತೆ ಪಕ್ಕದ ಅಯ್ಯೋ ಹೊಡ್ಬಿಡು ಸ್ವಾಮಿ ವಿವೇಕಾನಂದ ಚಾಮರಾಜಪೇಟೆ ವಿರುದ್ಧ ಸೆಣಸ್ತಾ ಇದೆ ಸ್ವಾಮಿ ವಿವೇಕಾನಂದ ನಡುವಿನ ಜಿದ್ದಾಜಿದ್ದಿನ ಪಂದ್ಯ. ಆರಂಭಿಕ ಹಂತದಲ್ಲಿ ಆರಂಭಿಕ ಮುನ್ನಡೆನ ತಂದಾಗಿಸ್ಕೊಳ್ತಾರೆ ಮದನ್. ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಕ್ರೀಡಾಪಟು ಮಧು 72ನೇ ರಾಷ್ಟ್ರೀಯ ಸೀನಿಯರ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ನ್ಯಾಷನಲ್ ಗೇಮ್ಸ್ ಅಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಪ್ರತಿಭೆ ಮಧು ಚಾಮರಾಜಪೇಟೆ ತಂಡದ ಪರವಾಗಿ ತಂಡದ ಬೆನ್ನೆಲುಬು ರೈಡರ್ ಆಗಿ ಇನ್ನು ನಡೆಯುವ ಎಲ್ಲ ಪಂದ್ಯಗಳು ಬಲಿಷ್ಠ ತಂಡಗಳಾಗಿರುತ್ತವೆ. ಪ್ರತಿಷ್ಠಿತ ಖಾಸಗಿ ತಂಡಗಳಿಂದ ಪ್ರತಿಷ್ಠೆಯ ಅಂಕಣ ಇದಾಗಿರುತ್ತೆ. ಎಸ್ ಚುರುಕಿನ ದಾಳಿ ಸ್ವಾಮಿ ವಿವೇಕಾನಂದ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ಸ್ಕೋರ್ ಪ್ಲೀಸ್. ಮತ್ತೊಂದು ಅದ್ಭುತವಾದ ವೆಲ್ ಫಾಲೋ ಅಪ್ ಕ್ಯಾಚ್ ಸಾಮರ್ಥ್ಯ ಹೊಂದಾಣಿಕೆ ಪರಾಕ್ರಮಗಳ ಪ್ರದರ್ಶನ ಮೂಡಿ ಬರ್ತಾ ಇದೆ. 13-7ರಲ್ಲಿ 6 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಚಾಮರಾಜಪೇಟೆ ಪಡೆದುಕೊಂಡಿದೆ. 13-7 13-7 ಇನ್ ಫೇವರ್ ಆಫ್ ಚಾಮರಾಜಪೇಟೆ. 6 ಅಂಕಗಳ ಆರಂಭಿಕ ಮುನ್ನಡೆ. ಸ್ವಾಮಿ ವಿವೇಕಾನಂದ ನಮ್ಮ ಕಾಡುಗೋಡಿ ಭಾಗದ ಬಡಾವಣೆಯ ಬಲಿಷ್ಠ ತಂಡವಾಗಿ ಉತ್ತಮ ಪ್ರದರ್ಶನವನ್ನು ಬಲಿಷ್ಠ ತಂಡದ ಎದುರು ನೀಡುತ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ ವರ್ಸಸ್ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಬೋತ್ ಟೀಮ್ ಕ್ಯಾಪ್ಟನ್ಸ್ ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಕ್ರೂಷಿಯಲ್ ಮ್ಯಾಚ್. ಮತ್ತೊಂದು ಮಹತ್ವದ ರಕ್ತದೊತ್ತಡವನ್ನು ಹೆಚ್ಚಿಸುವ ರೋಚಕ ಪಂದ್ಯಕ್ಕೆ ಈಗ ಮಧು ಅದ್ಭುತವಾಗಿ ಗಾಳಿಯಲ್ಲಿ ತೇಲಿ ಬಂದಿದ್ದಾನೆ. ಬ್ಯೂಟಿಫುಲ್ ರೋಟೇಷನ್ ನಲ್ಲಿ ಸೂಪರ್ ರೀಚ್ ನಲ್ಲಿ ಸೂಪರ್ ರೊಟೇಟಿಂಗ್ ರೈಡ್ ಬೈ ಮಧು. ಇದೀಗ ವಿಚಲಿತ ಪ್ರಯತ್ನ. ಆಟಗಾರ ನಡುವಿನ ಸಾಮ್ಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಡಿಫೆಂಡರ್ಸ್ ಅಂತ ಹೇಳ್ಬೋದು. ಇದೀಗ ಮಧು ಪ್ರಯತ್ನದಲ್ಲಿ ಇದೀಗ ಅದ್ಭುತವಾದ ಹಿಡಿತ ಒಳ ಕ್ಯಾಚ್. ಸೂಪರ್ ಕಾಂಬಿನೇಷನ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೇಕು. ಒಬ್ಬ ಪ್ರಮುಖ ದಾಳಿಗಾರನನ್ನು ಬಂಧಿಸಿದ ಸಂತಸದಲ್ಲಿ ಸ್ವಾಮಿ ವಿವೇಕಾನಂದ ತಂಡದ ಆಟಗಾರ ಅದ್ಭುತ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಬಲಿಷ್ಠ ತಂಡದೆದುರು ದಿಟ್ಟ ಆಟದ ಪ್ರದರ್ಶನವನ್ನು ನೀಡ್ತಾ ಎಸ್ ಮತ್ತೊಂದು ಅದ್ಭುತವಾದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಗುಡ್ ಕಮ್ ಬ್ಯಾಕ್
ಬೈ ಚಾಮರಾಜಪೇಟೆ. ಮತ್ತೆ ಮನಚಾದ ಒಂದು ಸಾಮ್ಯತೆಯ ಹೊಂದಾಣಿಕೆಯ ರೋಚಿತ ಹಿಡಿತ ಪ್ರದರ್ಶನವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಚಾಮರಾಜಪೇಟೆ. ಎಸ್, ಡಿಫೆಂಡರ್ಗಳ ಬೆಳೆಸಿದ್ದಾನೆ. ಚುರುಕಾದ ಪಾದಚಲನ, ಸೂಪರ್ ಸ್ಪೀಡ್, ಅಷ್ಟೇ ರೀಚ್ನಲ್ಲಿ ಸೂಪರ್ ರೀಚ್ ಅಂತಾನೆ ಹೇಳ್ಬೋದು. ಎದುರಾಳಿಯಾದ ಮುಟ್ಟಿ ತೊಡೆದಟ್ಟಿ ಅಂಕವನ್ನು ಗಳಿಸಿಕೊಳ್ತಾ ಆತ್ಮವಿಶ್ವಾಸದೊಂದಿಗೆ ಹಿಂದಿರುಗಿದ್ದಾನೆ. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಚಾಮರಾಜಪೇಟೆ. ಸ್ವಾಮಿ ವಿವೇಕಾನಂದ ಸಮರ್ಥನ ಒಂದು ವೈಫಲ್ಯ ಬರೆದು ಹಿಡಿತ. ಡಿಫೆಂಡರ್ ಹೊರ ನಡೀತಾ ಇದ್ದಾನೆ. ಚಾಮರಾಜಪೇಟೆ ಚಾಕಚಿಕ್ಕತೆ ಆಟಗಾರನ ಒಳಗೊಂಡಿದ್ದ ಚಾಮರಾಜಪೇಟೆ ತಂಡದ ಡಿಫೆಂಡರ್ಗಳನ್ನು ಭೇದಿಸಿದ್ದಾನೆ. ಮತ್ತೆ ಅದ್ಭುತವಾದ ಒಂದು ಸೂಪರ್ ಏರ್ ಡೈವಿಂಗ್ ರೀಚ್ ಅಂತ ಹೇಳ್ಬೋದು. ಗಾಳಿಯಲ್ಲಿ ತೇಲಿ ಬಂದಿದ್ದಾನೆ ದಾಳಿಗಾರ. ಎದುರಾಳಿಗಳ ನಿರೀಕ್ಷೆಗೆ ನಿಲುಕದ ಒಂದು ರೈಡರ್ಗಳನ್ನು ತನ್ನ ತೆಕ್ಕೆಯಲ್ಲಿ ತಂದಾಕಿಸ್ಕೊಳ್ತಾ ಇದೆ ಚಾಮರಾಜಪೇಟೆ. ಚಾಕಚಕ್ಯತೆಯ ಚಾಣಾಕ್ಷತನದ ಪ್ರದರ್ಶನ ಚಾಮರಾಜಪೇಟೆ ನೀಡ್ತಾ ಇದೆ. ಚಾಣಾಕ್ಷತನಕ್ಕೆ ಚಾಕಚಕ್ಯತೆಗೆ ಹೆಸರುವಾಸಿಯಾದಂಥ ಚಾಮರಾಜಪೇಟೆ ಅದ್ಭುತ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ನಿಶಾನೆ ಹೊರಬಿದ್ದಿದೆ. ಸ್ಕೋರ್ ಪ್ಲೀಸ್ ಅಟ್ ಆಫ್ ಟೈಮ್. ಚಾಮರಾಜಪೇಟೆ ಹದಿನೇಳು ಹತ್ತರಲ್ಲಿ ಆರಂಭ ಕಂಡಿದೆ. ದ್ವಿತೀಯಾರ್ಧ ಪಂದ್ಯದ ಫಲಿತಾಂಶವನ್ನು ವ್ಯಕ್ತಪಡಿಸುವಂತ ಸಂದರ್ಭ ಇದು. 17-10 in favor of ಚಾಮರಾಜಪೇಟೆ. ಚಾಮರಾಜಪೇಟೆ ಲೀಡಿಂಗ್ ಬೈ 7 points at this stage. ಎಸ್, ಅದ್ಭುತವಾದ ಹಿಡಿತ. ಕ್ಷಣಾರ್ಧದಲ್ಲಿ ಎದುರಾಳಿಯನ್ನು ಬಂಧಿಸಿದ ಡಬಲ್ ಟೈಮ್ ಹೊಡ್ ಬ್ಯೂಟಿಫುಲ್ ಕ್ಯಾಚ್ ಅಂತ ಹೇಳ್ಬೋದು. ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ದ್ವಿತೀಯಾರ್ಧದಲ್ಲಿ ನಿಜವಾಗ್ಲೂ ಈ ಆರಂಭ ಬೇಕಿತ್ತು. ಸ್ವಾಮಿ ವಿವೇಕಾನಂದ ತಂಡಕ್ಕೆ ಡಿಫೆಂಡರ್ಗಳ ಆಸರಿ ಆಗ್ತಾ ಇದೆ. 17-11 6 ಅಂಕಗಳ ಅಂತರವಷ್ಟೇ. ಒಂದು ಅವಕಾಶ ಇದೆ. ಚಾಮರಾಜಪೇಟೆ ತಂಡವನ್ನು ಯಾವ ರೀತಿ ಕಟ್ಟಿ ಹಾಕ್ತಾರೆ ಸ್ವಾಮಿ ವಿವೇಕಾನಂದ ಕಾಡುಗೋಡಿಯ ಹುಡುಗರು ಯಾವ ರೀತಿ ಕಟ್ಟಿ ಹಾಕ್ತಾರೆ ನೋಡಬೇಕು. ಆಲ್ರೌಂಡರ್ ಡಿಫೆಂಡರ್ ಆಗಿ, ತಂಡದ ಬೆನ್ನೆಲುಬು ಡಿಫೆಂಡರ್ ಆಗಿ ಹಿಂದಿರುತ್ತಾ 17-11 17-11 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ದಾಳಿ ವಿಭಾಗದಲ್ಲಿ ಮಧು, ಕರ್ನಾಟಕ ರಾಜ್ಯ ಸೀನಿಯರ್ಸ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ಇದೀಗ ಯಶಸ್ವಿಯಾಗಿ ನುಸುಳಿದ್ದಾನೆ. ಎದುರಾಳಿ ಸರಪಳಿಯನ್ನು ಭೇದಿಸಿದ್ದಾನೆ. ಭದ್ರಕೋಟೆಯನ್ನು ಭೇದಿಸಿ 3 ಅಂಕಗಳನ್ನು ಗಳಿಸಿಕೊಳ್ಳದ ಪಂದ್ಯದ ದಿಕ್ಕನ್ನು ಬದಲಿಸಿದ್ದಾನೆ. ಮಧುರಾಜ ತಂಡಕ್ಕೆ ಮಧುವಿನ ಸಿಹಿಯನ್ನು ಉಳಿಸಿದ್ದಾನೆ. 20-11ರಲ್ಲಿ 9 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಮಾಡೋ ಇಲ್ಲವೇ ಮಡಿದಾಳಿ ಬನಸಂಕವನ್ನು ಕ್ಷಣದಲ್ಲಿ ಗಳಿಸಿಕೊಂಡಿದ್ದಾನೆ. ಎದುರಾಳಿ ಸವಾಲನ್ನು ಸ್ವೀಕರಿಸಿದ್ದಾನೆ ಸುರಕ್ಷಿತ ವಾಪಸಾತಿಯೊಂದಿಗೆ. 20-12ರಲ್ಲಿ 8 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಚುರುಕಿನ ಪಾದದಿಂದ ಚಾಲಾಕಿ ಚತುರ್ಮತಿ ಪಾದರಸದ ದಾಳಿಗಾರ. ಚುರುಕಿನ ಪಾದಸನದಲ್ಲಿ ಈಗ ಸೂಪರ್ ಟ್ಯಾಕಲ್ಗೆ ಬಂದಿ ಆಗ್ತಾ ಇದ್ದಾನೆ. 20-13 ಪಂದ್ಯದ ದಿಕ್ಕು ಬದಲಾಗ ಸಂದರ್ಭ ಬರ್ತಾ ಇದೆ. ನೋಡೋಣ ಸ್ವಾಮಿ ವಿವೇಕಾನಂದ ಪರವಾಗಿ ಯಾರು ಸೂಪರ್ ರೀಚ್ ನ ರೈಡ್ ಅನ್ನು ಮಾಡ್ತಾರೆ. ಚಾಮರಾಜಪೇಟೆ ತಂಡದ ವಿರುದ್ಧ 20-13 7 ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಬಿರುಸಿನ ಪಂದ್ಯ ಸಾಗ್ತಾ ಇದೆ. ಬಿಸಿಲಿನ ತಾಪವನ್ನು ಕೂಡ ಲೆಕ್ಕಿಸದೆ 2 ತಂಡದ ಆಟಗಾರರು ಪರಸ್ಪರ
ಪ್ರತಿಷ್ಠೆಯನ್ನು ಪಣವಾಗಿರಿಸಿ ಪ್ರತಿಸ್ಪರ್ಧಿಗಳಾಗಿ ಅದ್ಭುತವಾಗಿ ಇಲ್ಲಿ ಸೆಣಸ್ತಾ ಇದ್ದಾರೆ. 20-30 ಇನ್ ಫೇವರ್ ಆಫ್ ಚಾಮರಾಜಪೇಟೆ. 7 ಅಂಕಗಳ ಅಂತರವಿದೆ. ಸಮಯ ಇದೆ, ಸಮಯಾವಕಾಶವಿದೆ. ಯಾವ ರೀತಿ ಎದುರಾಳಿಗಳಿಗೆ ಎದುರೇಟನ್ನು ನೀಡ್ತಾರೆ ಸ್ವಾಮಿ ವಿವೇಕಾನಂದ ಕಾಡುಗೋಡಿ ಕಾದು ನೋಡಬೇಕಾಗಿದೆ. ಕಾಡುಗೋಡಿ ಆಟವನ್ನ ಕಾದು ನೋಡಿ. ಇದೀಗ ಅಂಕಗಳ ಅಂತರ 6. 20-14 ಅಂಕಗಳ ಅಂತರ 6. ಅಂಕಗಳ ಅಂತರ 6 ಇಳಿತಾ ಇದೆ. ಮಧುರಾಜ್ ದಾಳಿ ವಿಭಾಗದಲ್ಲಿ 5 ಜನ ಡಿಫೆಂಡರ್ಗಳು ಇದನ್ನು ಅರಿತು ಅದನಿಗೆ ಬೋನಸ್ ಇಂದ್ಬಿಟ್ಟು ಆತನ ಅರಿತ ಮಧು ಸುರಕ್ಷಿತ ದಾಳಿಯಾಗೆ ತನ್ನನ್ನು ತೊಡಗಿಸ್ಕೊಳ್ತಾ ಸುರಕ್ಷಿತ ವಾಪಸಾತಿಗೆ ಸಜ್ಜಾಗ್ತಾ ಇದ್ದಾನೆ. 20-14 ಕಾಡುಗೋಡಿಯ ಆಟವನ್ನ ಕಾದು ನೋಡಿ. ಯಾವ ರೀತಿ ಎದುರಾಳಿಗೆ ಎದುರೇಟ ನೀಡ್ತಾರೆ ಕಾದು ನೋಡ್ಬೇಕಾಗಿದೆ. ಕಾಡುಗೋಡಿ ಇವರ ಆಟವನ್ನ ಕಾದು ನೋಡಿ. ಅದ್ಭುತವಾದ ಪ್ರದರ್ಶನ ಬರ್ತಾ ಇದ್ದಾರೆ ಯುವ ದಾಳಿಗಾರ ಮಹೇಶ್ ಧನುಷ್. ಎಸ್, ಚಾಲಾಕಿ ದಾಳಿ. ಅಮೂಲ್ಯವಾದ ಒಂದು ಅಂಕ. 21-14 7 ಅಂಕಗಳ ಅಂತರ. ಬ್ಯೂಟಿಫುಲ್ ರೈಡ್. ಈ ಸಂದರ್ಭದಲ್ಲಿ ಈ ದಿಟ್ಟ ದಾಳಿ ನಿಜವಾಗಿ ತಂಡಕ್ಕೆ ಅದ್ಭುತವಾಗಿತ್ತು. ರೈಡ್ ಆಫ್ ದ ಮ್ಯಾಚ್. ತಂಡವನ್ನು ಏಕಾಂಗಿ ಹೋರಾಟದೊಂದಿಗೆ ಮುನ್ನಡೆಸ್ತಾ ಇದ್ದಾನೆ. ನಿರ್ಣಾಯಕ ನಿಮಿಷಗಳ ನಿಶಾನೆ ಹೊರಬೀಳ್ತಾ ಇದೆ. ನಿರ್ಣಾಯಕ ನಿಮಿಷಗಳಲ್ಲಿ ಪಂದ್ಯ ಗೆಲ್ಲಬೇಕಾದ ಅನಿವಾರ್ಯತೆಯ ಅರಿತು ಸ್ವಾಮಿ ವಿವೇಕಾನಂದ. ಮಧುರಾಜ್ ಯಶಸ್ವಿ ದಾಳಿಯೊಂದಿಗೆ ಸಮಯ ಹರಣ ಮಾಡೋ ತಂತ್ರಗಾರಿಕೆ. ಸ್ಕೋರ್ ಪ್ಲೀಸ್ 22. ಸ್ಕೋರ್ ಪ್ಲೀಸ್ 6 ಅಂಕಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಹಲೋ, ಮುಂದಿನ ಪಂದ್ಯ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. 2 ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ ಕೂಡಲೇ ಅಂಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ. ನೆಕ್ಸ್ಟ್ ಮ್ಯಾಚ್ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಅದ್ಭುತವಾದ ಸೂಪರ್ ರೀಚ್ನಲ್ಲಿ ಸೂಪರ್ 3 ಅಂಕಗಳು. ನಿಜವಾಗ್ಲೂ ಚಾಮರಾಜಪೇಟೆಗೆ ಒಂದು ಆಘಾತವೇ ನೀಡಿದ ಕಾಡುಗೋಡಿ ಕಾದು ನೋಡಿದ ಆಟದಲ್ಲಿ ನಿಜವಾಗ್ಲೂ ಅದ್ಭುತ ಪ್ರದರ್ಶನವನ್ನು ಮಹೇಶ್ ನೀಡ್ತಾ ಇದ್ದಾನೆ. ತಂಡದ ಬೆನ್ನೆಲುಬಾಗಿ 4 ನಿಮಿಷಗಳಿದೆ. ಪಂದ್ಯ ಇನ್ನೂ ಜೀವಂತವಾಗಿದೆ. ನಿಜವಾಗ್ಲೂ ಒಂದು ಸೂಪರ್ ರಿಚ್, ಒಂದು ಸೂಪರ್ ಗೆಲುವಿಗೆ ಸಾಕ್ಷಿಯಾಗತಕ್ಕಂಥ ಮತ್ತೊಂದು. ಇದೀಗ ಒಂದು ಆತ್ಮವಿಶ್ವಾಸ. ನೆಲ ತಟ್ಟಿ ಎದುರಾಳಿ ಎದೆ ಮುಟ್ಟಿದ್ದೇನೆ ಅಂತ ಹೇಳಿ ತೊಡೆ ತಟ್ಟುತ್ತಾ ಇದ್ದಾನೆ. ಇಲ್ಲಿ ತೀರ್ಪುಗಾರ ತೀರ್ಮಾನ ಅಂತಿಮವಾಗುತ್ತೆ. ಎಸ್, ಕಾದು ನೋಡಬೇಕಾಗಿದೆ. ಅದ್ಭುತವಾಗಿದೆ. ಎಲ್ಲರೂ ಚಪ್ಪಾಳೆ ಬರಲಿ. ಕಬಡ್ಡಿಯ ರೋಚಕ ಕ್ಷಣವನ್ನ ಕಣ್ತುಂಬಿಸ್ಕೊಂಡಿದ್ದೀವಿ. ಪ್ರವೀಣ್, ನೀವು ಕೂತ್ಕೊಳ್ಳಿ. Each full point. Yes, defender. ಮುಖ್ಯ ತೀರ್ಪುಗಾರರ ಮಧ್ಯಸ್ಥಿಕೆಯಲ್ಲಿ ಗೊಂದಲಕ್ಕೆ ತೆರೆ ಎಳೆಯಲಾಗುತ್ತೆ. ಆಟಗಾರರು ಸಹಕರಿಸಬೇಕು ಶಾಂತಚಿತ್ತರಾಗಿ. ಅದ್ಭುತವಾದ ಕ್ಷಣ ನಾವೀಗ ನೋಡಿದ್ವಿ.
ಕಬಡ್ಡಿ ಒಂದು ರೋಚಕ ಕ್ಷಣ. ಡಿಫೆಂಡರ್ ರೈಡರ್ ಕಾಂಟ್ಯಾಕ್ಟ್ ಅವರಾ ಸೆಂಟರ್ ಲೈನ್ ಕ್ರಾಸ್ ಆಯ್ತಾ ರೈಡರ್ ಸೇಫ್ ಕೊಡ್ರಿ ಈ ಸಲ ಕೊಡ್ತೀಯಾ ಸೇಫ್ ಬಿಡಲ್ಲ ಹೆಂಗ್ ಕೊಡ್ತೀಯ ಹೇಳು ಫುಲ್ ಕ್ರಾಸ್ ಕ್ರಾಸ್ ಆಗಿಲ್ಲ ಅಣ್ಣ ನಿಜವಾಗ್ಲೂ ಲೈನ್ ಕ್ರಾಸ್ ಆಗಿಲ್ಲ ಅಣ್ಣ ನನ್ನ ಲೈನ್ ಕ್ರಾಸ್ ಆಗಿಲ್ಲ ಅಣ್ಣ ಸುಮ್ಮನೆ ಹಿಂಗ ರೈಡರ್ ತುಳಿಲ್ಲ ನಾನು ನಿಜ ಕ್ರಾಸ್ ಆಗಿಲ್ಲ ರೈಡರ್ ಕ್ರಾಸ್ ಆಗಿಲ್ಲ ನಿಜವಾಗ್ಲೂ ರೈಡರ್ ಕ್ರಾಸ್ ಆಗಿಲ್ಲ ಏ ಪಾಡ್ ಸರ್ ಏನು ಸರ್ ಇನ್ನೊಂದು ಪಾಯಿಂಟ್ ವಾದ ವಿವಾದಗಳ ನಡುವೆ ಸಮರ ನಡೆಯುತ್ತಾ ಇದೆ. ಇಲ್ಲಿ ಕಬಡ್ಡಿಯ ಸಮರ ಅಕ್ಷರಶಃ ರಣಾಂಗಣವಾಗ್ತಾ ಇದೆ. ಈ ಕಬಡ್ಡಿಯ ಅಂಕಣ ಓಡ ಮ್ಯಾಚ್. ತೀರ್ಪುಗಾರರ ತೀರ್ಮಾನ ಹೊರಬಿದ್ದ ನಂತರ ಪಂದ್ಯ ಪ್ರಾರಂಭವಾಗುತ್ತೆ. ಮತ್ತು ತೀರ್ಪುಗಾರರ ಮಧ್ಯಸ್ಥಿಕೆಯಲ್ಲಿ ಗೊಂದಲಕ್ಕೆ ತೆರೆ ಎಳೆಯಲಾಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಸ್ವಾಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ. ಎರಡು ತಂಡದ ನಾಯಕರೇ ತಮಗಿದು ಅಂತಿಮ ಕರೆ. ಈ ಕೂಡಲೇ ಅಂಕಣವನ್ನು ಪ್ರವೇಶಿಸಬೇಕು ಮುಂದಿನ ಪಂದ್ಯಕ್ಕಾಗಿ. ಒಂದು ರೋಚಕ ಘಟ್ಟ ತಲುಪಿಯಾಗಿದೆ. ಒಂದು ಸೂಪರ್ ರೈಡು ಮತ್ತೆ ಸೂಪರ್ ತಿರುವಿಗೆ ಸಾಕ್ಷಿ ಆಗುತ್ತೋ ಈ ಅಂಕಣ ಕಾದು ನೋಡಬೇಕಾಗಿದೆ. ಎಸ್ ರಾಂಗ್ ಎಂಟ್ರಿ. ಒಂದು ಅಂಕವನ್ನು ನೀಡಲಾಗ್ತಾ ಇದೆ. ನಿಜವಾಗ್ಲೂ ನಿಟ್ಟುಸಿರು ಬಿಟ್ಟಿದ್ದಾರೆ. 3 ಅಂಕಗಳ ಅಂತರ ಇದೆ. 3 ಅಂಕಗಳ ಅಂತರ. ಸ್ಕೋರ್ ಪ್ಲೀಸ್. ಓಕೆ, ಧನ್ಯವಾದಗಳು. ರೋಚಕ ಘಟ್ಟ ತಲುಪ್ತಾ ಇದೆ. ಎಸ್, ಮತ್ತೊಮ್ಮೆ ರೈಡರ್ ಸೇಫ್. ನಿಜವಾಗ್ಲೂ ಇದು ಗೋಲ್ಡನ್ ಪಾಯಿಂಟ್. ಇದೀಗ ಅಂತರದ ಅಂಕಗಳ ಅಂತರ 2 ಇದೆ. 2 ಪಾಯಿಂಟ್ಸ್ ಲೀಡ್ ಬೈ ಚಾಮರಾಜಪೇಟೆ. ಅಂಕಗಳ ಅಂತರ ಅಷ್ಟೇ ಇರಲಿ, ಗೆಲ್ಲೋದು ಅಷ್ಟೇ ಮುಖ್ಯ. ಇಲ್ಲಿ ದಾಳಿ ಭಾಗದಲ್ಲಿ ಮಧುರ ಆಚರಣೆ ಬಂದ ಪ್ರಯತ್ನ ವಿಫಲವಾಗ್ತಾ ಇದೆ. ಇದು ನಿಜವಾಗ್ಲೂ ಅನಪೇಕ್ಷಿತವಾಗಿತ್ತು. ಇಟ್ಸ್ ಅನ್ವಾಂಟೆಡ್ ಕ್ಯಾಚ್ ಅಟ್ ದಿಸ್ ಸ್ಟೇಜ್. ಈ ಸಂದರ್ಭದಲ್ಲಿ ಈ ದುಡುಕಿನ ಹಿಡಿತ ನಿಜವಾಗ್ಲೂ ಭರಿಸಲಾಗದ ನಷ್ಟವಾಗ್ತಾ ಇದೆ. ಇಟ್ಸ್ ಎ ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್ ಮೇಡ್ ಬೈ ದಿ ಡಿಫೆಂಡರ್ಸ್. ಈ ಅವಧಿಯಲ್ಲಿ, ಈ ಸಂದರ್ಭದಲ್ಲಿ ಈ ಹಿಡಿತ ಅನವಶ್ಯಕ, ಅನಪೇಕ್ಷಿತವಾಗಿತ್ತು ಕೂಡ. ಮಧು ತಂಡಕ್ಕೆ ಇದೀಗ ಮತ್ತೆ ಗೆಲುವಿನ ಮುನ್ನಡೆಯ ರೂವಾರಿ ಆಗ್ಬೋದನ್ನ ಮಧು ಕಾದು. ನಿರ್ಣಾಯಕ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 5 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಮತ್ತೊಂದು ಸೂಪರ್ ದಾಳಿ ಬೇಕಾಗಿದೆ. ಮಹೇಶ್ ಒಳನುಗ್ಗಿ ತನ್ನನ್ನು ತನ್ನ ಅಗ್ನಿ ಪರೀಕ್ಷೆ ಒಳಪಡಿಸಿಕೊಳ್ತಾ ಇದ್ದಾನೆ. ಈ ಬಾರಿ ಉತ್ತಮ ಪ್ರಯತ್ನ ಮೂಡಿ ಬಂದರೂ ಕೂಡ, ಆದರೆ ಸಾಕಷ್ಟು ದಣಿದಿದ್ದಾನೆ. ಏಕಾಂಗಿ ಹೋರಾಟ ಅಂತ್ಯವಾಗ್ತಾ ಇದೆ. ಅದ್ಭುತವಾದ ಪ್ರದರ್ಶನ. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಸ್ವಾಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ. ಮುಖ್ಯ ತೀರ್ಪುಗಾರಾಗಿ ರಾಥೋಡ್, ತೀರ್ಪುಗಾರಾಗಿ ವಿನೋದ್ ಕುಮಾರ್ ಹಾಗೂ ಸಂಪತ್, ಗುಣಿಕೆಗಾರಾಗಿ ನಳಿನಾಕ್ಷಿ, ಸಹ ಗುಣಿಕೆಗಾರಾಗಿ ಸಂದೀಪ್ ಹಾಗೂ ಮೋಹನ್. ನಿಟ್ಟುಸಿರು ಬಿಟ್ಟ ಚಾಮರಾಜಪೇಟೆ ಅಂತಾನೆ ಹೇಳ್ಬೋದು. ಒಂದರ್ಥದಲ್ಲಿ ಆಘಾತ ಎದುರಾಗಿತ್ತು. ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ ಮಧು. 2 ಸೂಪರ್ ರೀಚ್ನ ರೈಡ್ಗಳು ಸೂಪರ್ ಗೆಲುವಿಗೆ ನಾಂದಿ ಆಡ್ತಾ ಇದೆ. ಗೆಲುವಿನ ಮುನ್ನಡೆಯ ರೂವಾರಿ ಮಧುರಾಜ್. 7 ಅಂಕಗಳ ಒಂದು ಸೂಪರ್ ರೀಚ್ ಅಂಕಗಳು ಆತನ ತಂಡಕ್ಕೆ ಇಲ್ಲಿ ಜಯಶಾಲಿಯನ್ನಾಗಲಿಕ್ಕೆ, ವಿಜೇತರನ್ನಾಗಿ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ ಸಕ್ಸಸ್ಫುಲ್ ರೈಡರ್ ಆಗಿ ಮಧುರಾಜ
ಆ ತಂಡಕ್ಕೆ ಗೆಲುವಿನ ಸಿಹಿಯನ್ನ ನೀಡಿದ್ದಾನೆ. ಗೆಲುವಿನ ಮಧುರಾಜನಿಂದ ಮೂಡಿ ಬರ್ತಾ ಇದೆ. ಎಸ್, ಪಂದ್ಯದ ಮೇಲೆ ಮೇಲುಗೈ ಸಾಧಿಸಿಕೊಂಡಿದೆ ಚಾಮರಾಜಪೇಟೆ. ಒಂದು ಹಂತದಲ್ಲಿ ಆಘಾತ ಎದುರಾಗಿತ್ತು. ಮಧು ಸಂಕಷ್ಟದಲ್ಲಿದ್ದ ತಂಡವನ್ನು ಕಾಪಾಡಿದ್ದಾನೆ ಅಂತಾನೆ ಹೇಳ್ಬೋದು. ಈಸ್ ಅ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್, ಮ್ಯಾನ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಪಂದ್ಯ ಪರಿಶುದ್ಧವನಾಗಿ ತಂಡಕ್ಕೆ ಗೆಲುವಿನ ಸಿಹಿಯ ಮಧುವನ್ನು ಉಣಿಸಿದ್ದಾನೆ ಮಧುರಾಜ. ಈ ಗೆಲುವು ಚಾಮರಾಜಪೇಟೆಗೆ ಮೊದಲ ಗೆಲುವು ಅಂತ ಲೆಕ್ಕಕ್ಕೆ ಪಡ್ತಾ ಇದರೊಂದಿಗೆ ಪಂದ್ಯಕ್ಕೆ ಮುಕ್ತಾಯ ಗಣೇಶನ ಹೊರಬಿಡ್ತಾರೆ. ಬನ್ನಿ, ಎರಡೂ ತಂಡಗಳು ಬನ್ನಿ, ಅಂಕಣವನ್ನು ಪ್ರವೇಶ ಮಾಡಿ. ಸ್ವಸ್ತಿಕ್ ಹಾಗೂ ಕೆಂಪೇಗೌಡ. ಏಕಾಂಗಿ